ಇದೆಲ್ಲ ಚಂಡಿಕೇಶ್ವರ ಸ್ವಾಮಿ ಅಂತ ಅಂದ್ಬಿಟ್ಟು ಇಲ್ಲಿ ಅಪ್ಪನವರು ಒಂದು ಇಲ್ಲಿರ್ತಕ್ಕಂಥದ್ದು ಒಂದು ಇಲ್ಲೇನಂದರೆ ನಮ್ಮ ಮಕ್ಕಳು ಇವಾಗ ಚಂಡಿ ಎಲ್ಲನೂ ಹಿಡಿತಾರೆ ಹಠ ಅಂತಾರಲ್ಲ ತುಂಬ ಈ ಅಮಾವಾಸ್ಯೆ ದಿವಸ ಇನ್ನು ಹುಣ್ಣಿಮೆ ದಿವಸ ಎಲ್ಲ ಹುಟ್ಟಿದ್ದಾರೆ ಅಂತಾರಲ್ಲ ಅಂಥ ಟೈಮಲ್ಲೆಲ್ಲನೂ ಹುಟ್ಟಿರೋ ಸ್ವಲ್ಪ ಹಠ ಜಾಸ್ತಿ ಇರ್ತಾರೆ ಅಂಥ ಟೈಮಲ್ಲಿ ಏನಂದರೆ ಈ ಚಂಡಿಕೇಶ್ವರ ಸ್ವಾಮಿ ಅಂತ ಒಂದು ಈತನಿಗೆ ಕಣ್ಣು ಕಾಣಿಸಲ್ಲ ಅಂತಂದೆ ಈತನ ಹತ್ರ ಬಂದ್ಬಿಟ್ಟು ನೀವು ಕಳ್ಳೆಪುರಿ ಗೊತ್ತಲ್ಲ ನಿಮಗೆ ಕಳ್ಳೆಪುರಿ ಅನ್ನೋದು ತಂದುಬಿಟ್ಟು ಇಲ್ಲಿ ಈತನ ಹತ್ರ ಇಟ್ಬಿಟ್ಟು ಅದನ್ನ ಕಣ್ಣು ಕಾಣಿಸದೇ ಇರೋದ್ರ ಮುಖಾಂತರ ಕಿವಿ ಕೇಳಿಸುತ್ತೆ ಅದರಿಂದ ಚಿಟಿಕೆನ ಹೊಡೆದು ಹಿಂಗೆ ಆತನ ಹತ್ರ ಹೋಗಿ ಏನದು ಕಳ್ಳೆಪುರಿ ತಂದು ಕಡೆ ಮಗುವದ ಹತ್ರ 3 ಸಲ ದಿಷ್ಟಿ ತೆಗೆದುಬಿಟ್ಟು ಆ ಒಂದು ಹಿಡಿಯೇ ಇಲ್ಲ ಆತನ ಹತ್ರ ಹಾಕಿಬಿಟ್ಟು ಇನ್ನು ಮಿಕ್ಕಿದೇನು ಪುರಿ ಇರುತ್ತೆ ಮಕ್ಕಳಿಗಾಗಲಿ ಇಲ್ಲ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲ ಹಂಚಿದ್ರೆ ಖಂಡಿತವಾಗೂ ನಿಮ್ಮ ಮಗು 9 ಜನ ಮಕ್ಕಳಿಗಾಗಲಿ ಆ ಪುರಿನ ಹಂಚಿದ್ರೆ ಖಂಡಿತವಾಗೂ ನಿಮ್ಮ ಮಕ್ಕಳು ಏನು ಹಠ ಮಾಡ್ತಾರೆ ಅದು ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ ಒಂದೊಂದಾಗಿ ಮತ್ತು ಇಲ್ಲಿ ದೀಪ ಮೈನ್ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ದೀಪ ಹಚ್ಚಬೇಕು ದೀಪ ಹಚ್ಚಿ ನಂತರ ಆತನಿಗೆ ಏನು ಒಂದು ಹೂವು ಇಟ್ಟು ಎಲ್ಲ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದು ಆದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ತಿಳ್ಕೊಳ್ಳಿ ಇಲ್ಲಿ ಬಂದರೆ ಒಂದು ದೀಪ ಹಚ್ಚಿ ಒಂದು ಹೂವು ಇಟ್ಟು ಒಂದು ಅಷ್ಟಾಂಗ ಮೇಲೆ ಹಚ್ಚಿ ಊದಿನ ಕಡ್ಡಿ ಹಚ್ಚಿ ಒಂದು ಮಂಗಳಾರತಿ ಅನ್ನೋದು ಮಾಡಿ ಅದು ಹೇಳ್ದಂಗೆ ಚಿಟಿಕೆ ಹಿಂಗೆ ಹೊಡೆದು ಆತನ ಹತ್ರ ಆತನ ಕಣ್ಣು ಕಾಣಿಸಲ್ಲ ಅದರಿಂದಲೇ ಚಿಟಿಕೆ ಹೊಡಿಬೇಕು ಅಂತ ಆಗಿನ ಪುರಾತನ ಕಾಲದಿಂದ ದೊಡ್ಡವರೆಲ್ಲ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥದ್ದಿಂದ ಇಲ್ಲಿಂದ ಸುಮಾರು ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗಿದೆ ಚಿಟಿಕೆ ಮುಖಾಂತರ ಹಿಂಗೆ ಹೊಡೆದು ಅಪ್ಪ ನಮ್ಮ ಮಗು ಚಂಡಿ ಇರ್ತಕ್ಕಂಥ ಹಠ ಅಂತಕ್ಕಂಥದ್ದನ್ನ ಕಮ್ಮಿ ಮಾಡಪ್ಪ ಅಂತ ಅಂದ್ಬಿಟ್ಟು ಈತನ ಹತ್ರ ಬೇಡ್ಕೊಳೋದನ್ನ ಅದಕ್ಕೋಸ್ಕರ ಕಳ್ಳೆಪುರಿ ಅಂತಕ್ಕಂಥ ಅದಕ್ಕೆ ತುಂಬ ಶ್ರೇಷ್ಠ ಅಂದರೆ ಪ್ರೀತಿಕರವಾದಂಥ ಅದಕ್ಕೋಸ್ಕರ ಕಳ್ಳೆಪುರಿ ಮುಖಾಂತರವಾಗಿ ಆತನಿಗೆ ಹಾಕಿ 9 ಜನ ಮಕ್ಕಳು ಕೊಟ್ಟರೆ ಖಂಡಿತವಾಗೂ ನಿಮ್ಮ ಮಗು ಏನು ಹಠ ಮಾಡ್ತೋ ಅದನ್ನೋದು ಕಮ್ಮಿ ಒಂದೊಂದೇ ದಾನ ಕಮ್ಮಿ ಆಗಿ ಬರುತ್ತೆ ಖಂಡಿತವಾಗಿ ಬಂದು ಈ ಥರ ಮಾಡ್ಕೊಂಡು ಹೋಗಿ ಇದೇ ಆಶೀರ್ವಾದದಲ್ಲಿ ಖಂಡಿತವಾಗೂ ನಿಮ್ಗೆ ಸಿಗುತ್ತೆ ಏನಂದರೆ ಎಲ್ಲರೂ ಬರಬೇಕು ಭಕ್ತಿಯಿಂದ ಬೇಡ್ಕೊಬೇಕು ಖಂಡಿತವಾಗೂ ಸುಮ್ಮನೆ ಬಂದ್ಬಿಟ್ಟು ಸ್ವಾಮಿ ನಮ್ಮ ಮಗು ಹಠ ಇದೆ ಅಂದ್ಬಿಟ್ರೆ ಬೇಡ್ಕೊಂಡ್ರೆ ಖಂಡಿತವಾಗಿ ಆಗಲ್ಲ ಒಂದು ಬಂದು ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತವಾಗಿ ನೆರವೇರಿಸ್ತಾನೆ ಮನಸ್ಪೂರ್ವಕವಾಗಿ ಬರಬೇಕಷ್ಟೇ ಮನಸ್ಪೂರ್ವಕವಾಗಿ ಕೇಳ್ಕೊಂಡ್ರೆ ಖಂಡಿತವಾಗೂ ಆತನ ಚಂಡಿಕೇಶ್ವರ ಸ್ವಾಮಿ ಅಂತಕ್ಕಂಥ ಅನುಗ್ರಹ ನಿಮ್ಮ ಮೇಲೆ ಸದಾ ಇದ್ದೇ ಇರ್ತದೆ.